ಹೇಗಾಯ್ತು ಸರ್ ನಿನ್ನೆ ದಸರಾ ಎಲ್ಲ? ನನಗಂತೂ ನಾನು ಬಂಗಾರಪ್ಪನವರ ಮಂತ್ರಿಮಂಡಲದಿಂದ ಬಂದಿದ್ದೆ. ಅದಾದಮೇಲೆ ಕೃಷ್ಣ ಅವ್ರ ಮಂತ್ರಿಮಂಡಲದಲ್ಲಿ ಬಂದಿದ್ದೆ. ಟಾರ್ಚ್ ಲೈಟ್ ಪೆರೇಡ್ ಏನು ಕಾರ್ಯಕ್ರಮ ಇತ್ತು ಅದು ಭಾಳ ಅದ್ಭುತವಾಗಿತ್ತು. ಸೊ ಭಾಳ ಚೆನ್ನಾಗಿ ಕರ್ನಾಟಕ ರಾಜ್ಯದ ಪೊಲೀಸ್ ಏನಿದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಪಾಪ ಅವರು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಫಸ್ಟು ನಾನು ನನ್ನ ಪೊಲೀಸ್ ಇಲಾಖೆಗೆ ಇನ್ಕ್ಲೂಡಿಂಗ್ ಆಲ್ ಮೈಸೂರಲ್ಲಿ ಟ್ರಾಫಿಕ್ಕು ಆ ಕಾರ್ಯಕ್ರಮ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎರಡನೇದು ದಸರಾ ಕೂಡ ಭಾಳ ಚೆನ್ನಾಗಿ ಭಾಳ ಓವರ್ ಕ್ರೌಡ್ ಆಯಿತು. ಬಟ್ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ನಾವು ನಮ್ಮ ಥೀಮ್ನ ಮುಂದಕ್ಕೆ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೀನಿ ನಾನು. ಯಾಕೆಂದರೆ ಮೊದಲಿಂದ ಏನಿದೆ ಪರಂಪರೆ ಅದನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಬಟ್ ಇನ್ನೂ ಸ್ವಲ್ಪ ಏನು ನಮ್ಮ ಸ್ತಬ್ಧ ಚಿತ್ರ ಡಿಸ್ಟ್ರಿಕ್ಟ್ ಲೆವೆಲ್ಲು ಬೇರೆ ಬೇರೆ ಎಲ್ಲ ಇದೆಯಲ್ಲ, ಅದಕ್ಕೆ ಪ್ರತಿಯೊಂದು ಜಿಲ್ಲೆಗೂ ಅದನ್ನು ಕಾಂಪಿಟೇಷನ್ ಕ್ರಿಯೇಟ್ ಮಾಡಬೇಕು. ನಾವು ಹೊಸ ಕಾಲದಲ್ಲಿ ನಾವಿದ್ದೀವಿ. ಯಾಕೆಂದರೆ 400 ವರ್ಷ ಮೇಲಾಗಿದೆ ಇದು ಪರಂಪರೆ. ಅದನ್ನೇ ಉಳಿಸ್ಕೊಂಡು ಈ ಹೊಸ ವಿಚಾರಕ್ಕೂ ಕೂಡ ನಾವು ದಸರಾನ ಮುಂದಕ್ಕೆ ಹೆಚ್ಚಿಗೆ ಆಕರ್ಷಣೆ ಆಗಲಿಕ್ಕೆ, ಟೂರಿಸಮ್ನ ಅಟ್ರಾಕ್ಟ್ ಮಾಡಲಿಕ್ಕೆ, ಹೊರಗಡೆ ಬಂದಂಥ ಗೆಸ್ಟ್ಗಳಿಗೆ ನಾವೆಲ್ಲ ಪ್ರತ್ಯೇಕವಾದಂಥ ವ್ಯವಸ್ಥೆನ, ಯಾಕೆಂದರೆ ದುಡ್ಡು ಕೊಟ್ಟಿರ್ತಾರಲ್ಲ 5,000 6,000 ಎಲ್ಲ ಕೊಟ್ಟಿರ್ತಾರಲ್ಲ ಅವ್ರಿಗೆಲ್ಲ ಭಾಳ ನಾವು, ಯಾಕೆಂದರೆ ನನಗೊಂದಷ್ಟು ಫ್ಯಾಮಿಲಿ ಮೆಂಬರ್ಸ್ ಮೀಟ್ ಮಾಡಿದ್ರೇನೆ ಹೋಟ್ಲಲ್ಲಿ ಅವ್ರ ಪರಿಸ್ಥಿತಿನ ಹೇಳ್ಕೊಂಡ್ರು. ನೂಕು ನುಗ್ಗಲು ಮತ್ತೊಂದು ಎಲ್ಲ ಅವೆಲ್ಲ ಸ್ವಲ್ಪ ಮುಂಚಿತವಾಗಿ ಇದು ಬರೀ ಮೈಸೂರು ಜಿಲ್ಲೆಗೆ ಬಿಟ್ಕೊಡೋಕ್ಕಾಗಲ್ಲ. ಇದನ್ನು ಮೈಸೂರು, ಚಾಮರಾಜನಗರ, ಮಂಡ್ಯ, ಕೂರ್ಗು ಮತ್ತು ರಾಜ್ಯ ಮಟ್ಟದ ಆಫೀಸರ್ಸ್ ಕೂಡ ಇದಕ್ಕೆ ದಸರಾಗೆ ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕು. ಟೂರಿಸಮ್ ಕೂಡ ಹೆಚ್ಚಿಗೆ ಇನ್ವಾಲ್ವ್ ಮಾಡಿಕೊಂಡು ಒಂದು ಕಲೆಕ್ಟಿವ್ ಎಫರ್ಟ್ನ ಹಾಕಬೇಕು. ಪಾಪ ಮೈಸೂರವ್ರು ಭಾಳ ಕಷ್ಟಪಟ್ಟು ಅಧಿಕಾರಿಗಳೆಲ್ಲ ದುಡಿದು ಎಲ್ಲ ಮಾಡಿದ್ದಾರೆ. ನಾನು ನೋಡಿದೆ, ಮೂಡಾಗಿ ಒಂದು ವಹಿಸಿದ್ದೀರಿ, ಕಾರ್ಪೊರೇಷನ್ಗೆ ಒಂದು ವಹಿಸಿದ್ದಾರೆ, ಎಲ್ಲರಿಗೂ ವಹಿಸಿದರೆ ಒಂದು ರೀಲುಕ್ ಕೊಡೋಕ್ಕೆ ಮುಖ್ಯಮಂತ್ರಿಗಳ ಹತ್ರ ನಾನು ಚರ್ಚೆ ಮಾಡ್ತೀನಿ.